ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಬಹುಮತದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರನ್ನು ಏನು ನಾವು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಏನು ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಯೋಜನೆ ಅಂತಂದರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಇಲ್ಲಿಯವರೆಗೆ ಎಷ್ಟು ಬೆನಿಫಿಷರಿ ಇದ್ದಾರೆ, ಅವರಿಗೆಲ್ಲ ಇದರಿಂದ ಏನೇನು ಲಾಭ ಆಗಿದೆ, ಹೇಗೆ ಡಿಪಾರ್ಟ್ಮೆಂಟ್ ನಡೀತಾ ಇದೆ, ಏನು 2 ವರ್ಷದಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಆದಂಥ ಏನು ಅಭಿವೃದ್ಧಿ, ನೀವು ಬಂದ ಮೇಲೆ ಏನು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದೀರಾ, ಸ್ಪೆಷಲಾಗಿ ಗೃಹಲಕ್ಷ್ಮಿ ಬಗ್ಗೆನೇ ಭಾಳಷ್ಟು ಕೇಳಿ ತಿಳ್ಕೊಂಡು. ನಿಮ್ಮ ವಿರುದ್ಧ ಯಾವುದೇ ಶಾಸಕರ ಕಂಪ್ಲೇಂಟ್ ಇಲ್ಲ, ನಿಮ್ಮ ಅನುದಾನ ಇರಬಹುದು, ಸಚಿವರು ಭೇಟಿ ಮಾಡಿ ಸಿಗ್ತಾರೆ ಅಂತ ಬೇರೆ ಯಾವ ಸಮಸ್ಯೆಗಳ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ, ಆ ಬಗ್ಗೆ ಏನು ಮಾಹಿತಿ ಯಾವ MLAಗಳು ಕೂಡ ನನ್ನ ಬಗ್ಗೆ ಏನು ಹೇಳಲಿಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಾಕಬೇಕು ಅನ್ನುವಂಥದ್ದು ಒತ್ತಾಯ ಇದೆ, ಆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಇಲ್ಲ, ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಬಟ್ ನಾವು ಪ್ರತಿ ತಿಂಗಳು ಹಾಕೋದು ಒತ್ತಾಯ ಏನು ಈಗ ಮಹಿಳೆಯರು ಹೇಳ್ತಿರ್ತಾರೆ. ಈಗ 15 ದಿನ ಡಿಲೇ ಆದ ತಕ್ಷಣ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ 300ರಿಂದ 500 ಕಾಲ್ಗಳು ಬರ್ತವೆ, ಅಕ್ಕ ದುಡ್ಡು ಯಾವಾಗ ಹಾಕ್ತೀರಾ ಅಂತ. ಸೊ ನಾವು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಹಾಕಬೇಕನ್ನೋದು ನಮ್ಮ ಪ್ರಯತ್ನ ಯಾವತ್ತಿದ್ರೂ.